ಫ್ರೆಂಡ್ಸ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್. ಇವತ್ತು ನಾನು ನಿಮಗೆ ಏನು ತಿಳಿಸಕ್ಕೆ ಬಂದೀನಿ ಅಂದರೆ, ಮೊಸರನ್ನ ರಾತ್ರಿ ಹೊತ್ತು ತಿನ್ನೋದು ಉತ್ಮಾನ ಅಥವಾ ಬೆಳಿಗ್ಗೆ ಹೊತ್ತು ತಿನ್ನೋದು ಉತ್ಮಾನ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಿರ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಫ್ರೆಂಡ್ಸ್. ಇದನ್ನು ಮಾಡೋದ್ರಿಂದ ನಿಮಗೆ ನಾನು ಮಾಡೋ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ನಾನು ನಿಮಗೆ ಒಳ್ಳೆಯ ಪ್ರಮುಖ ಸುದ್ದಿಗಳು ಮಾತ್ರ ನಾನು ಮಾಡೋದು, ನಿಮಗೆ ಅಗತ್ಯ ಇರೋಂತಹ ಸುದ್ದಿಗಳು ಆ ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ. ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಕೊನೆ ತನಕ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ಏನೋ ಈ ವಿಡಿಯೋ ಬಗ್ಗೆ ಅಂತೇಳಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ಈಗೇನು ಅಂತೇಳಿದ್ರೆ, ಮೊಸರು ಈಗ ದೇವತೆಗಳಲ್ಲಿ ಹೇಗೆ ಅಮೃತ ಇದೆಯೋ ಅದೇ ರೀತಿ ಸಹ ಮೊಸರು ಸಹ ಇಲ್ಲಿ ನಮ್ಮ ಒಳ್ಳೆಯ ಸಾಮಾನ್ಯರಿಗೆ ಒಂದು ಅಮೃತ ಥರ ಅಂತೇಳಿ ಹೇಳ್ತಾರೆ. ಹಾಲು ಸಹ ಅಮೃತ ಅಂತ ಹೇಳ್ತಾರೆ. ಅದೇ ರೀತಿ ಫ್ರೆಂಡ್ಸ್ ಮೊಸರು ಸಹ ಅಮೃತ ಅಂತೇಳಿ ಹೇಳ್ತಾರೆ. ಇದನ್ನು ನಾವು ಕ್ಲೀನಾಗಿ ಕರೆಕ್ಟ್ ವೇಯಲ್ಲಿ ಉಪಯೋಗಿಸಿದರೆ, ಸರಿಯಾದ ವೇಯಲ್ಲಿ ನಿಮಗೆ ಇದು ಅಮೃತವಾಗಿ ವರ್ಕ್ ಆಗುತ್ತೆ. ಹಾಗೆ ಚಿಕಿತ್ಸೆ ರೀತಿಯೂ ಸಹ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಇದರಿಂದ ನಿಮಗೆ ಗ್ಯಾಸ್ಟ್ರಿಕ್ಕು, ಜೀರ್ಣಕ್ರಿಯೆ, ಚರ್ಮದ ಕಾಂತಿಯನ್ನು ಕಾಪಾಡುತ್ತೆ, ಹಾಗೆ ಮಲಬದ್ಧತೆಯನ್ನು ಕಾಪಾಡುತ್ತೆ, ಹಾಗೂ ಮತ್ತು ಕೂದಲು ಉದುರುತ್ತಲ್ಲ ಆ ಸಮಸ್ಯೆಗಳಿಗೆಲ್ಲ ಇದು ರಾಮಬಾಣ ಅಂತ ಹೇಳ್ಬೋದು. ಹೆಚ್ಚಿನ ಆಯುರ್ವೇದಗಳಲ್ಲಿ ನೋಡ್ರಿ ಮೊಸರನ್ನ ಸಹ ಉಪಯೋಗಿಸ್ಕೊಂತಾರೆ. ಯಾಕೆಂದರೆ ಇದರಲ್ಲಿ ಆರೋಗ್ಯಕರ ಗುಣಗಳನ್ನು ಹೊಂದಿರುತ್ತೆ. ಹಾಗೆ ಉತ್ತಮ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವಂಥ ಅಂಶವೂ ಇದಿರುತ್ತೆ. ಒಳ್ಳೆಯ ಅಂಶ ಇರೋದ್ರಿಂದ ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಶಕ್ತಿ ಈ ಮೊಸರಿಗಿದೆ ಫ್ರೆಂಡ್ಸ್. ಹಾಗೆ ಮೊಸರು ಹಲ್ಲುಗಳನ್ನು ದವಡೆಗಳನ್ನು ನಮ್ಮ ಶಕ್ತಿಯುತವಾಗಿ ಮಾಡಿಸುತ್ತೆ. ಹಾಗೆ ಮೂಳೆಗಳು ವೀಕ್ ಇರುತ್ತೆ ಅವರಿಗೆ ಡೈಲಿ ಒಂದೊಂದು ಸ್ವಲ್ಪ ತಿಂದರೆ ಬೆಳಗ್ಗೆ ಸಾಯಂಕಾಲ ನಿಮಗೆ ಮೂಳೆಗಳು ಸಹ ಗಟ್ಟಿಯಾಗುತ್ತೆ. ಈಗ ಇತ್ತೀಚಿನಗಳಲ್ಲಿ ನಾವು ಪೌಡ್ರು ಅಥವಾ ಮಾತ್ರೆಗಳ ಮೊರೆ ಹೋಗ್ತೀವಿ. ಆದರೆ ಇದನ್ನು ಬಿಟ್ಟು ನಾವು ಈಗ ನೈಸರ್ಗಿಕತೆಯಿಂದ ಉಪಯೋಗಿಸ್ಕೊಂಡ್ರೆ ಮೊಸರು ಸಹ ನಮಗೊಂದು ಉತ್ತಮ ಆಯ್ಕೆ ಆಗುತ್ತೆ ಫ್ರೆಂಡ್ಸ್. ಈಗ ಇನ್ನೇನು ಅಂತ ಹೇಳಿದ್ರೆ, ಮೊಸರಲ್ಲಿ ವಿಟಮಿನ್ಸ್ ಇರುತ್ತೆ, ಹಾಗೆ ಪ್ರೋಟೀನ್ಸ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಹಾಗೆ ಪೊಟ್ಯಾಷಿಯಮ್ ಇರುತ್ತೆ. ಈ ನಾಲ್ಕು ಮತ್ತು ಇನ್ನಿತರ ಅಂಶಗಳನ್ನು ಹೊಂದಿರೋದ್ರಿಂದ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ. ನಮಗೆ ದೇಹಕ್ಕೆ ಬೇಕಾದ ಅಗತ್ಯತೆ ವಿಟಮಿನ್ಸ್ಗಳನ್ನು ಸಹ ತಂದು ಕೊಡುತ್ತೆ. ಹಾಗೆ ಇದು ಶಕ್ತಿಯನ್ನು, ನಮಗೆ ದೇಹದಲ್ಲಿ ಶಕ್ತಿ ಕುಂದತೆ ಆಗಿದ್ದರೆ ಆ ಶಕ್ತಿಯನ್ನು ಕೊಡುತ್ತದೆ. ಅಂದರೆ ಸುಸ್ತಾಗ್ತಾ ಇರುತ್ತಲ್ಲ ಆ ಟೈಮಲ್ಲಿ ಮೊಸರು ತಿಂದರೆ ಮೊಸರು ಸಹ ನಮ್ಮ ದೇಹದಲ್ಲಿ ಒಂದು ಒಳ್ಳೆಯ ಜೀರ್ಣಕ್ರಿಯೆ ಮತ್ತು ಶಕ್ತಿಯನ್ನು ಉತ್ಪಾದನೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್. ಇನ್ನು ನಾವು ಮೇಯ್ನ್ ಟಾಪಿಕ್ ಬರೋಣ, ರಾತ್ರಿ ಹೊತ್ತು ತಿನ್ನೋದು ಉತ್ಪನ್ನ ಅಥವಾ ಬೆಳಗ್ಗೆ ಹೊತ್ತು ತಿನ್ನೋದು ಉತ್ಪನ್ನ ಅಂತ. ನೀವು ರಾತ್ರಿ ಹೊತ್ತಾದರೆ ಆಯಿತು, ಬೆಳಗ್ಗೆ ಹೊತ್ತಾರೆ ಆಯಿತು, ನೀವು ಯಾವಾಗ ಬೇಕಾದರೂ ತಿನ್ಬೋದು. ಆದರೆ ರಾತ್ರಿ ಹೊತ್ತು ತಿನ್ನೋದ್ರಿಂದ ಒಂದೇ ಒಂದು ಸಮಸ್ಯೆ, ಚಿಕ್ಕ ಸಮಸ್ಯೆ ಅಂತ ಹೇಳ್ಬೋದು. ಏನಾಗುತ್ತೆ ಅಂದರೆ, ನಿಮಗೆ ಶೀತ ಆಗಿದ್ದರೆ ಏನಂದರೆ ರಾತ್ರಿ ಹೊತ್ತು ದೇಹ ತಂಪಾಗಿರುತ್ತೆ, ಮೊಸರು ಸಹ ತಂಪು ಆಗಿರೋದ್ರಿಂದ ನೀವು ಇದನ್ನು ಹೆಚ್ಚಿನದಾಗಿ ರಾತ್ರಿ ಹೊತ್ತು ತಿನ್ನಬಾರ್ದು. ಹಾಗೆ ಬೆಳಗ್ಗೆ ಹೊತ್ತು ತಿನ್ನಿ. ಮತ್ತು ನೀವೇನು ರಾತ್ರಿ ಹೊತ್ತು ತಿನ್ನಬೇಕು ಅಂತ ಹೇಳಿದರೆ ಸ್ವಲ್ಪ ನೀರು ಹಾಕಿಕೊಂಡು ನೀವು ಮಜ್ಜಿಗೆ ರೀತಿ ಮಾಡ್ಕೊಂಡು ಕುಡಿದ್ರೆ ನಿಮಗೆ ಯಾವುದೇ ರೀತಿ ದುಷ್ಪರಿಣಾಮ ಬೀರಲ್ಲ. ನಿಮ್ಮ ದೇಹಕ್ಕೆ ಒಂದು ಈ ಒಳ್ಳೆ ಯಾವ ರೀತಿ ಬೇಕೋ ಆ ರೀತಿ ಕೊಡುತ್ತೆ. ಹಾಗೆ ಇದರಲ್ಲಿ ಒಳ್ಳೊಳ್ಳೆ ಅಂಶಗಳು ಇರೋದ್ರಿಂದ ನೀವು ಇದನ್ನು ಹೆಚ್ಚಿನದಾಗಿ ಸೇವಿಸಿದರೆ ನಿಮ್ಮ ಆರೋಗ್ಯಕ್ಕೂ ಸಹ ಉತ್ತಮವಾಗಿರುತ್ತೆ ಅಂತೇಳಿ ಹೇಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.